ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ನಮಸ್ತೆ. ಇವತ್ತಿನ ಒಂದು ವಿಡಿಯೋದಲ್ಲಿ 31/1/2026 ಇವತ್ತಿನ ಒಂದು ಪ್ರಚಲಿತ ಘಟನೆಗಳನ್ನು ಈಗ ನೋಡ್ಕೊಳ್ತಾ ಹೋಗೋಣ. ಆಲ್ಮೋಸ್ಟ್ ಇಂಪಾರ್ಟೆಂಟಾಗಿ ಪ್ರಜಾವಾಣಿ ಆಗಿರ್ಬೋದು, ಬೇರೆ ಬೇರೆ ನ್ಯೂಸ್ ಪೇಪರ್ ಆರ್ಟಿಕಲಲ್ಲಿ ಬಂದಿರತಕ್ಕಂತಹ ಎಲ್ಲ ಕರೆಂಟ್ ಅಫೇರ್ಸ್ಗಳನ್ನು ಒಂದೇ ಕಡೆ ಕೊಡುವಂಥ ಪ್ರಯತ್ನವನ್ನು ನಾನು ಮಾಡ್ತಾ ಹೋಗ್ತಾ ಇದ್ದೇನೆ. ಅದಕ್ಕಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡ್ತಾ ಹೋಗಿ. ಅದಕ್ಕೂ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಎಲ್ಲರೂ ಕೂಡ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆಯೂ ಕೂಡ ಇದೇ ರೀತಿಯಲ್ಲಿ ನಿಮಗೆ ಫ್ರೀಯಾಗಿ ಕರೆಂಟ್ ಅಫೇರ್ಸ್ ಕ್ಲಾಸಸ್ಗಳನ್ನು ಕೊಡುವಂಥ ಪ್ರಯತ್ನವನ್ನು ನಾನು ಮಾಡ್ತಾ ಹೋಗ್ತೇನೆ. ಓಕೆನಾ? ಈಗ ನೋಡಿ, ಮೊದಲನೇ ಪ್ರಶ್ನೆ ಏನಿದೆ ಅಂತ ಅಂದರೆ 2026ರ ಗಣರಾಜ್ಯೋತ್ಸವ ಪರೇಡ್ ಏನಿದೆ ಅಲ್ಲಿ ಪ್ರಥಮ ಸ್ಥಾನ ಗಳಿಸಿದಂಥ ಒಂದು ಸಂಸ್ಥೆ ಯಾವುದು ಅಂತ ನೋಡಿ. ನೌಕಾಪಡೆ, ಭೂಪಡೆ, ವಾಯುಪಡೆ ಮತ್ತು ಕೋಸ್ಟ್ ಗಾರ್ಡ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಏನು ನೌಕಾಪಡೆ ಇದೆ, ಇಲ್ಲಿ ನಿಮಗೆ ಆರ್ಟಿಕಲಲ್ಲೂ ಕೂಡ ಕಾಣ್ತಿದೆ, ನೋಡ್ಬೋದು. ಗಣರಾಜ್ಯೋತ್ಸವ ಪರೇಡ್ನಲ್ಲಿ ನೌಕಾಪಡೆಗೆ ಪ್ರಥಮ ಸ್ಥಾನದ ಒಂದು ಪ್ರಶಸ್ತಿಯ ಗರಿ ಅಂತ ಕೊಟ್ಟಿದ್ದಾರೆ. ಇದು ತುಂಬ ಇಂಪಾರ್ಟೆಂಟು. ಇಲ್ಲಿ ಈ ಒಂದು 2026ರ ಗಣರಾಜ್ಯೋತ್ಸವ ಪರೇಡ್ನಲ್ಲಿ ಪ್ರಥಮ ಸ್ಥಾನ ಇಲ್ಲಿ ನೌಕಾಪಡೆ ಇಲ್ಲಿ ಪಡೆದಿರ್ತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಇನ್ನು ಹೆಚ್ಚಿನ ಮಾಹಿತಿಗಳನ್ನ ನೋಡ್ಕೊಳ್ತಾ ಹೋಗೋಣ. ಅದಕ್ಕೂ ಮುಂಚೆ ನೆಕ್ಸ್ಟು ಮುಂದಿನ ಒಂದು ಪ್ರಶ್ನೆ ನೋಡಿ, 2027ರ ಒಂದು ಇದರಲ್ಲಿ ಭಾರತದ GDP ನಿರೀಕ್ಷೆ ಎಷ್ಟು ಅಂತ, ಅಂದರೆ ಎಷ್ಟು ಪರ್ಸೆಂಟಾಗಿ ಬೆಳವಣಿಗೆ ಆಗಬಹುದು ಅಂತ ಇಲ್ಲಿ ಕೇಳಿದರೆ ನೀವು ನೋಡ್ಬೋದು. ಇಲ್ಲಿ ಮುಂದಿನ ವರ್ಷ ದೇಶದ GDP 7.2ರಷ್ಟು ವೃದ್ಧಿ ನಿರೀಕ್ಷೆ ಅಂತ. ಇಲ್ಲಿ ಸರಿಯಾದ ಉತ್ತರವನ್ನು ನೋಡೋದಾದರೆ 7.2% ಇಲ್ಲಿ ನಿರೀಕ್ಷೆ ಮಾಡಿರ್ತಕ್ಕಂಥದ್ದು. ಈ ಒಂದು 2026-27ರಲ್ಲಿ GDP ನಿರೀಕ್ಷೆ ಎಷ್ಟಪ್ಪ ಅಂತ ಕೇಳಿದರೆ 7.2% ಆಗಿದೆ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡ್ಬೋದು. ಪ್ರತಿ ವರ್ಷ ಹುತಾತ್ಮರ ದಿನವನ್ನು ಯಾವ ದಿನಾಂಕ, ಯಾರ ನೆನಪಿಗಾಗಿ ಆಚರಣೆಯನ್ನು ಮಾಡ್ತೇವೆ ಅಂತ ಇಲ್ಲಿ ಕೇಳಿದರೆ ಇದನ್ನು ಪ್ರತಿ ವರ್ಷ ನಾವು ಮಹಾತ್ಮ ಗಾಂಧೀಜಿಯವರ ಒಂದು ನೆನಪಿಗಾಗಿ ಇದನ್ನು ಆಚರಣೆಯನ್ನು ಮಾಡ್ತೇವೆ. ಅದು ಯಾಕಪ್ಪ ಅಂತ ಇಲ್ಲಿ ಆರ್ಟಿಕಲಲ್ಲಿ ಕೊಟ್ಟಿದ್ದಾರೆ, ನೋಡ್ಬೋದು. 1948ರಲ್ಲಿ ಗಾಂಧೀಜಿ ತಮ್ಮ ಒಂದು ಮೊಮ್ಮಕ್ಕಳೊಂದಿಗೆ ದೆಹಲಿಯಲ್ಲಿ ಬಿರ್ಲಾ ಹೌಸ್ ಉದ್ಯಾನದಲ್ಲಿ ಪ್ರಾರ್ಥನಾ ಸಭೆಯನ್ನು ಉದ್ದೇಶಿಸಿ ಮಾತನಾಡಲು ಇಲ್ಲಿ ಹೋಗುತ್ತಿರುವಾಗ ಹಿಂದೂ ರಾಷ್ಟ್ರೀಯವಾದಿ ನ್ಯಾಥುರಾಮ್ ಗೂಡ್ಸೆ ಅವರಿಗೆ ಪಿಸ್ತೂಲಿನಿಂದ 3 ಗುಂಡುಗಳನ್ನು ಹಾರಿಸಿ ಹತ್ಯೆ ಮಾಡಿದರು. ಅದಕ್ಕಾಗಿ ಹುತಾತ್ಮರ ದಿನವನ್ನಾಗಿ ನಾವು ಈ ಒಂದು ದಿನವನ್ನು ಆಚರಣೆಯನ್ನು ಮಾಡ್ತೇವೆ. ಅದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನು ಕೊಡ್ತೇನೆ, ಅದಕ್ಕಾಗಿ ನೀವು ವೆಯ್ಟ್ ಮಾಡಿ. ನೆಕ್ಸ್ಟ್ ಇಲ್ಲಿ ಮುಂದಿನ ಪ್ರಶ್ನೆ ನೋಡಿ, ಇತ್ತೀಚೆಗೆ ಯಾವ ದೇಶ ಭಾರತದ ಜೊತೆಗೆ ಟ್ರೇಡ್ ಅಗ್ರಿಮೆಂಟ್ ಸಹಿ ಹಾಕಿದೆ ಅಂತ ಇಲ್ಲಿ ಪ್ರಶ್ನೆ. ಟ್ರೇಡ್ ಅಗ್ರಿಮೆಂಟ್ ಇಲ್ಲಿ ಇತ್ತೀಚೆಗೆ ಯಾರಪ್ಪ ಸಹಿ ಹಾಕಿದ್ದಾರೆ ಅಂತ ಅಂದರೆ ಭಾರತ ಮತ್ತು ಯುರೋಪಿಯನ್ ಯೂನಿಯನ್. ನೋಡಿ, ಭಾರತ ಮತ್ತು ಯುರೋಪಿಯನ್ ಯೂನಿಯನ್ ಏನು ದೇಶಗಳಿದ್ದಾವೆ, ಎರಡು ದೇಶಗಳು ಈ ಒಂದು ಅಗ್ರಿಮೆಂಟ್ ಸಹಿಯನ್ನು ಹಾಕಿಕೊಂಡು ಇಲ್ಲಿ ಟ್ರೇಡ್ ಅಗ್ರಿಮೆಂಟನ್ನು ಸಹಿ ಹಾಕ್ಕೊಂಡಿದ್ದಾವೆ, ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅಂತ. ಅದಕ್ಕಾಗಿ ನ್ಯೂಸಲ್ಲಿದ್ದಾವೆ ಯುರೋಪಿಯನ್ ಯೂನಿಯನ್ ಮತ್ತು ಇಲ್ಲಿ ಭಾರತ. ಓಕೆನಾ? ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನು ಕೊಡ್ತೇನೆ, ನೋಡ್ಕೊಳ್ತಾ ಹೋಗೋಣ. ಮತ್ತು ಮುಂದಿನ ಪ್ರಶ್ನೆ ನೋಡಿ, ಕರ್ನಾಟಕದ ಪ್ರಸ್ತುತ ವಿತ್ತ ಸಚಿವರು ಯಾರು ಅಂತ ಕೇಳ್ಬೋದು. ನೋಡಿ, ವಿತ್ತ ಸಚಿವರು ಮತ್ತು ಇಲ್ಲಿ ಮುಖ್ಯಮಂತ್ರಿಗಳು ಏನು ಸ್ಟೇಟ್ ವೈಸ್ ಬಂದ್ವಿ ಅಂತ ಅಂದರೆ ವಿತ್ತ ಸಚಿವರು ಮತ್ತು ಮುಖ್ಯಮಂತ್ರಿಗಳು ಒಬ್ಬರೇ ಆಗಿರ್ತಾರೆ. ಅವ್ರು ಯಾರಪ್ಪ ಅಂತ ಅಂದರೆ ನಮ್ಮ ಒಂದು ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಅವರು ಈಗ ಪ್ರೆಸೆಂಟ್ ಆಗಿದ್ದಾರೆ. ಅದೇ ಇಲ್ಲಿ ಸೆಂಟ್ರಲ್ಗೆ ಬರೋದಾದರೆ ಈಗ ಪ್ರೆಸೆಂಟ್ ಆಗಿರ್ತಕ್ಕಂಥ ಒಂದು ಕೇಂದ್ರದ ವಿತ್ತ ಸಚಿವರು ಯಾರಪ್ಪ ಅಂತ ನಿರ್ಮಲಾ ಸೀತಾರಾಮನ್ ಅವರಾಗಿರ್ತಾರೆ. ಅದೇ ಹೋಮ್ ಮಿನಿಸ್ಟರ್ ಆಗಿ ನೋಡೋದಾದರೆ ಇಲ್ಲಿ ಅಮಿತ್ ಶಾ ಅವರಾಗಿದ್ದಾರೆ. ಡೆಪ್ಯೂಟಿ CM ಯಾರಿದ್ದಾರೆ ನಮ್ಮ ಒಂದು ಕರ್ನಾಟಕದವರು ಅಂತ ಅಂದರೆ DK ಶಿವಕುಮಾರ್ ಇದ್ದಾರೆ. ಇವು 4 ಕೂಡ ತುಂಬ ಇಂಪಾರ್ಟೆಂಟು, ನೋಡ್ಕೊಳ್ಳಿ. ಯಾಕೆಂದರೆ ಪ್ರಶ್ನೆಗಳು ಇದೇ ರೀತಿ ಬರಬಹುದು, ಅದಕ್ಕಾಗಿ ಇಂಪಾರ್ಟೆಂಟು. ನೆಕ್ಸ್ಟ್ ಇಲ್ಲಿ ಕೇಂದ್ರದ ಬಜೆಟಲ್ಲಿ ರಾಜ್ಯಕ್ಕೆ ಏನೇನು ಸಿಗುತ್ತೆ ಅಂತ ಇಲ್ಲಿ ಈ ಒಂದು ಆರ್ಟಿಕಲಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಭದ್ರಾ ಮೇಲ್ದಂಡೆ ಯೋಜನೆ ಬಗ್ಗೆ ಕೊಟ್ಟಿದ್ದಾರೆ, ಮತ್ತು ಮೇಕೆದಾಟು ಯೋಜನೆ, ರೈಲ್ವೆ ವಿಭಾಗ, ವಂದೇ ಭಾರತ್ ಮತ್ತು ಪ್ರಯಾಣಿಕರ ಸೌಲಭ್ಯ, ಮೂಲಸೌಕರ್ಯ ನಿರೀಕ್ಷೆ, ಏಮ್ಸ್ ಕಲಬುರಗಿ, ಅಂದರೆ ಕಲಬುರಗಿಯಲ್ಲಿ ಒಂದು ಏಮ್ಸ್ ಆಸ್ಪತ್ರೆಯನ್ನು ಇಲ್ಲಿ ಬೆಳವಣಿಗೆ ಮಾಡಬೇಕು ಅಂತ ಅಥವಾ ಡೆವಲಪ್ಮೆಂಟ್ ಮಾಡಬೇಕು ಅಂತ, ಮತ್ತು ಕೃಷಿ ವಲಯ ತೊಗರಿಗೆ GI ಟ್ಯಾಗ್ ಕೊಡಿ ಅಂತ. ನೆಕ್ಸ್ಟ್ ವಿಮಾನ ಸೇವೆ ಮತ್ತು ಉಡಾನ್ ಯೋಜನೆ ಬಗ್ಗೆ, ಮತ್ತು ಉದ್ಯೋಗ ಮತ್ತು ಕೈಗಾರಿಕೆ ಬಗ್ಗೆ 9 ಇದನ್ನು ಇಲ್ಲಿ ಈ ಒಂದು ಆರ್ಟಿಕಲಲ್ಲಿ ಕೊಟ್ಟಿದ್ದಾರೆ. ಅದನ್ನು ಕೂಡ ನಾವು ಇಲ್ಲಿ ನೋಡ್ಕೊಳ್ತಾ ಹೋಗೋಣ. ನೆಕ್ಸ್ಟು ಇಲ್ಲಿ ಮುಂದಿನ ಪ್ರಶ್ನೆ ನೋಡ್ಬೋದು, ಯಾವುದೇ ತುರ್ತು ಪರಿಸ್ಥಿತಿ ಬಂದಾಗ ಕರೆ ಮಾಡ್ತಕ್ಕಂಥ ಒಂದು ನಂಬರ್ ಯಾವುದು ಅಂತ ನೋಡಿ. ಇತ್ತೀಚೆಗೆ ಸಹಾಯವಾಣಿ 112ನಲ್ಲಿ ಇನ್ನು ಬಹುಭಾಷೆ ಬಳಕೆ ಅಂತ ಕೊಟ್ಟಿದ್ದಾರೆ. ಇನ್ನು 2-3 ಭಾಷೆ ಇಲ್ಲಿ ಆ್ಯಡ್ ಮಾಡಿದ್ದಾರೆ, ಅದಕ್ಕಾಗಿ ನ್ಯೂಸಲ್ಲಿದೆ. ಸಹಾಯವಾಣಿ ಏನು 112 ಇದೆ, ಇದಕ್ಕೆ ನೀವು ಫೋನ್ ಮಾಡಿದಿರಿ ಅಂತ ಅಂದರೆ ಯಾವುದೇ ಒಂದು ತುರ್ತು ಪರಿಸ್ಥಿತಿ ಅಥವಾ ಎಮರ್ಜೆನ್ಸಿ ಇರಲಿ ಈ ಒಂದು 112 ನಂಬರ್ಗೆ ಫೋನ್ ಮಾಡಬೇಕು. ಅದೇ ರೀತಿ 100 ನಂಬರ್ಗೆ ಫೋನ್ ಮಾಡಿದರೆ ಪೊಲೀಸ್ ಅವರಿಗೆ ಹೋಗುತ್ತೆ. ಆದರೆ 108 ನಂಬರ್ಗೆ ಫೋನ್ ಮಾಡಿದರೆ ಇಲ್ಲಿ ಯಾವುದಕ್ಕೆ ಹೋಗುತ್ತೆ ಅಂತ ಅಂದರೆ ಆ್ಯಂಬುಲೆನ್ಸ್ಗೆ ಹೋಗುತ್ತೆ. ಅದೇ 104ಕ್ಕೆ ಫೋನ್ ಮಾಡಿದರೆ ಅಂತ ಅಂದರೆ ಹಾಸ್ಪಿಟಲ್ ಅಥವಾ ಇಲ್ಲಿ ಮೆಂಟಲ್ ಏನಾದರೂ ಡಿಸಾರ್ಡರ್ ಇತ್ತು ಅಂತ ಅಂದರೆ ಮನೆಯಿಂದ ಆಸ್ಪತ್ರೆಯ ಬಗ್ಗೆ ಏನಾದರೂ ಮಾಹಿತಿ ಬೇಕು ಅಂತ ಅಂದರೆ ಅದಕ್ಕೆ ಇಲ್ಲಿ ಫೋನ್ ಹೋಗ್ತದೆ. ಅದೇ ರೀತಿಯಲ್ಲಿ ನೋಡ್ಬೋದು, ಶಾಲಾ ಮಕ್ಕಳಿಗೆ ಅಪಘಾತ ವಿಮೆ ಮಾಡಿಸಿದ ಮೊದಲ ರಾಜ್ಯ ಯಾವುದು ಅಂತ ಇಲ್ಲಿ ಕೇಳಿದರೆ ನೋಡಿ, ಇತ್ತೀಚೆಗೆ ಒಂದು ಆರ್ಟಿಕಲ್ ಬಂದಿದೆ, ಶಾಲಾ ಮಕ್ಕಳಿಗೆ ಅಪಘಾತ ವಿಮೆ ಘೋಷಿಸಿದ ಕೇರಳ ಅಂತ. ನೋಡಿ, ಕೇರಳ ರಾಜ್ಯ ಏನಿದೆ ಪ್ರಥಮ ಬಾರಿಗೆ ಶಾಲಾ ಮಕ್ಕಳಿಗೆ ಅಪಘಾತ ವಿಮೆನ ಇಲ್ಲಿ ಮಾಡಿಸಿದೆ, ಅದಕ್ಕಾಗಿ ನ್ಯೂಸಲ್ಲಿದೆ. ಕೇರಳ ಇದಕ್ಕೆ ಸರಿಯಾದ ಉತ್ತರ ಆಗಿದೆ.
ಓಕೆ, ಇವೆಲ್ಲವೂ ಕೂಡ ನಿನ್ನೆ ಒಂದು ತರಗತಿಯಲ್ಲಿ ಮಾಡಿದ್ದೇನೆ. ಇಷ್ಟು ಇವತ್ತಿನ ಒಂದು ಪ್ರಶ್ನೆಗಳು. ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನು ಕೊಡ್ತೇನೆ, ಅದನ್ನು ನೋಡ್ಕೊಳ್ದೆ ಈಗ ಹೋಗೋಣ. ಓಕೆ, ಈಗ ನಾನು ಈಗಾಗಲೇ ಹೇಳಿದೆ, ಪ್ರಶ್ನೆಗಳನ್ನು ಬಿಡಿಸಿದ್ದೇನೆ. ಈಗ ಒಂದೊಂದಾಗಿ ನೋಡ್ಕೊಳ್ತಾ ಹೋಗೋಣ. ನೋಡಿ, 2026 ಗಣರಾಜ್ಯೋತ್ಸವ ಪರೇಡಲ್ಲಿ ಪ್ರಥಮ ಸ್ಥಾನ ಪಡೆದಂಥ ಒಂದು ಸಂಸ್ಥೆ ಯಾವುದು ಅಂತ ಕೇಳಿದೆ. ಯಾವುದಪ್ಪ ಅಂತ ಅಂದರೆ ಈಗ ಗಣರಾಜ್ಯೋತ್ಸವದಲ್ಲಿ ನೌಕಾಪಡೆಗೆ ಪ್ರಥಮ ಒಂದು ಸ್ಥಾನ ಸಿಕ್ಕಿದೆ. ಓಕೆನಾ. ಅದಕ್ಕೂ ಮುಂಚೆ ನಾವು ಈಗ ಹುತಾತ್ಮರ ದಿನಕ್ಕೆ ಸಂಬಂಧಪಟ್ಟಂತೆ ಒಂದು ಆರ್ಟಿಕಲ್ ನೋಡಿ. ಪ್ರತಿ ವರ್ಷ ಹುತಾತ್ಮರ ದಿನವನ್ನು ಯಾರ ನೆನಪಿಗಾಗಿ ಆಚರಣೆಯನ್ನು ಮಾಡ್ತೇವೆ ಅಂತ ಅಂದರೆ ಮಹಾತ್ಮ ಗಾಂಧೀಜಿಯವರ ಒಂದು ನೆನಪಿಗಾಗಿ ಆಚರಣೆಯನ್ನು ಮಾಡ್ತೇವೆ. ಅದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನು ಇಲ್ಲಿ ಕೊಟ್ಟಿದ್ದೇನೆ, ನೋಡ್ಬೋದು. ಹುತಾತ್ಮರ ದಿನ ಅಂತ ಇಲ್ಲಿ ಕೊಟ್ಟಿದ್ದಾರೆ. 1948 ಜನವರಿ 30ರಂದು ಗಾಂಧೀಜಿ ತಮ್ಮ ಒಂದು ಮೊಮ್ಮಕ್ಕಳೊಂದಿಗೆ ದೆಹಲಿ ಬಿರ್ಲಾ ಹೌಸ್ ಉದ್ಯಾನವನದಲ್ಲಿ ಪ್ರಾರ್ಥನಾ ಸಭೆಗೆ ಹೋಗುತ್ತಿದ್ದಾಗ ನ್ಯಾಥುರಾಮ್ ಗೂಡ್ಸೆ ಅವರ ಒಂದು ಎದೆಗೆ 3 ಗುಂಡು ಹಾರಿಸಿ ಹತ್ಯೆ ಮಾಡಿದರು. ಅದಕ್ಕಾಗಿ ಈ ದಿನವನ್ನು ದೇಶದಾದ್ಯಂತ ಹುತಾತ್ಮರ ದಿನವನ್ನಾಗಿ ನಾವು ಆಚರಣೆಯನ್ನು ಮಾಡ್ತೇವೆ. ಅದೇ ಇಲ್ಲಿ ಎರಡನೇದು ಒಂದು ಕೊಟ್ಟಿದ್ದಾರೆ, ಹಿಟ್ಲರ್ ಚಾನ್ಸಲರ್ ಅಂತ. ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ನೋಡಬಹುದು. 1933ರಲ್ಲಿ ಹಿಂಡೆನ್ಬರ್ಗ್ ಕಚೇರಿಯಲ್ಲಿ ನಡೆದ ಸಮಾರಂಭದಲ್ಲಿ ಹಿಟ್ಲರ್ ಜರ್ಮನಿಯ ಚಾನ್ಸಲರ್ ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ. ಹೊಸ ಕ್ಯಾಬಿನೆಟಲ್ಲಿ ವಿಲ್ಟನ್ ಫ್ರಿಕ್ ಆಂತರಿಕ ಮಂತ್ರಿ ಮತ್ತು ಹರ್ಮನ್ ಗೋರಿಂಗ್ ಖಾತೆ ಇಲ್ಲದ ಮಂತ್ರಿಗಳಾಗಿ ಅಧಿಕಾರ ವಹಿಸಿಕೊಂಡರು ಅಂತ ಕೊಟ್ಟಿದ್ದಾರೆ. ಮತ್ತು ಪ್ರತಿ ವರ್ಷ ಜನವರಿ 30ರಂದು ಏನಪ್ಪ ಆಚರಣೆ ಮಾಡ್ತೇವೆ ಅಂತ ಅಂದರೆ ಮಹಾತ್ಮ ಗಾಂಧಿಯವರ ಪುಣ್ಯತಿಥಿಯಾದ ಜನವರಿ 30ರಂದು ಪ್ರತಿ ವರ್ಷ ವಿಶ್ವ ಕುಷ್ಠರೋಗ ದಿನವನ್ನು ನಾವು ಆಚರಣೆ ಮಾಡ್ತೇವೆ. ಕುಷ್ಠರೋಗವನ್ನು ಹ್ಯಾನ್ಸೆನ್ಸ್ ಕಾಯಿಲೆ ಅಂತಲೂ ಕೂಡ ಇಲ್ಲಿ ನಾವು ಕರಿತೇವೆ ಅಂತ ಇಲ್ಲಿ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಭಾರತದ ಆಧುನಿಕ ಕೃಷಿ ಅಭಿವೃದ್ಧಿ ನೀತಿಯಲ್ಲಿ ವಾಸ್ತುಶಿಲ್ಪಿಯಾಗಿದ್ದ ಜಿ ಸುಬ್ರಹ್ಮಣ್ಯಂ ಅವರು 1910ರಲ್ಲಿ ತಮಿಳುನಾಡಿನ ಪೊಲ್ಲಾಚಿ ಸಮೀಪದ ಹಳ್ಳಿಯಲ್ಲಿ ಜನಿಸಿರ್ತಾರೆ. ಇವರು MS ಸ್ವಾಮಿನಾಥನ್ ಮತ್ತು B ಶಿವರಾಮನ್ ಅವರ ಜೊತೆಗೆ ಈ ಒಂದು ನೀತಿಯನ್ನು ರೂಪಿಸಿದ್ರು. ಹೆನ್ರಿ ಗ್ರೇಟೆಡ್ ವಿಶ್ವದ ಮೊದಲ ಲೈಫ್ ಬೋಟನ್ನು 1790ರಲ್ಲಿ ಉತ್ತರ ಇಂಗ್ಲೆಂಡ್ನಲ್ಲಿ ಇರತಕ್ಕಂಥ ಒಂದು ಟೈನ್ ನದಿಯ ನೀರಿನಲ್ಲಿ ಪರೀಕ್ಷೆ ಮಾಡಿದರು ಅಂತ ಈ ಒಂದು ಆರ್ಟಿಕಲಲ್ಲಿ 4ರಿಂದ 5 ಮಾಹಿತಿಗಳಿದ್ದಾವೆ. ಅದಕ್ಕಾಗಿ ಈ ಒಂದು ಆರ್ಟಿಕಲನ್ನು ಆ್ಯಡ್ ಮಾಡಿದ್ದೆ. ನೆಕ್ಸ್ಟ್ ಇಲ್ಲಿ ಎರಡನೇ ಪ್ರಶ್ನೆ ನೋಡ್ಬೋದು. ಕೇರಳ ಬಜೆಟ್ 2022-27ಕ್ಕೆ ಸಂಬಂಧಪಟ್ಟ 26-27ಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ ಅಂಶಗಳು ಇಲ್ಲಿ ಕೊಟ್ಟಿದ್ದಾರೆ. ಏನಪ್ಪ ಅಂತಂದರೆ ಶಾಲಾ ಮಕ್ಕಳಿಗೆ ಅಪಘಾತ ವಿಮೆ ಘೋಷಣೆ ಮಾಡಿರ್ತಕ್ಕಂಥ ಕೇರಳ, ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ಸಹಾಯವಾಣಿ 112ರಲ್ಲಿ ಇನ್ನು ಬಹುಭಾಷೆ ಬಳಕೆ ಅಂತ ಒಂದು ಆರ್ಟಿಕಲ್ ಈಗಾಗಲೇ ಹೇಳಿದೆ, ಅದರ ಬಗ್ಗೆಯೂ ಕೂಡ ಇಲ್ಲಿ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ನೀವು ನೋಡ್ಬೋದು, ಸಾಮಾಜಿಕ ಭದ್ರತೆಗೆ ಆದ್ಯತೆ ಅಂತ ಕೊಟ್ಟಿದ್ದಾರೆ. ಮುಂಬರುವ ವಿಧಾನಸಭಾ ಚುನಾವಣೆಗಳನ್ನು ಗಮನದಲ್ಲಿ ಇಟ್ಟುಕೊಂಡು ಕೇರಳ ಏನು ಮಾಡ್ತಾ ಇದೆ ಅಂತ ಅಂದರೆ 2026-27ನೇ ಸಾಲಿನ ಬಜೆಟ್ನಲ್ಲಿ ಸಾಮಾಜಿಕ ಭದ್ರತಾ ಯೋಜನೆಗಳಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡಿದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇಲ್ಲಿ ವಿಮಾ ಯೋಜನೆಗಳ ವ್ಯಾಪ್ತಿ ಅಸಂಘಟಿತ ವಲಯದ ಕಾರ್ಮಿಕರು ಮತ್ತು ಹಸಿರು ಸೇನೆ ಕಾರ್ಯಕರ್ತರು, ಘನತ್ಯಾಜ್ಯ ವಿಲೇವಾರಿ ಸಿಬ್ಬಂದಿ ಇವೆಲ್ಲರನ್ನು ಕೂಡಿದಂತೆ ಆಟೋ ರಿಕ್ಷಾ, ಟ್ಯಾಕ್ಸಿ ಚಾಲಕರು ಮತ್ತು ಲಾಟರಿ ಟಿಕೆಟ್ ಮಾರಾಟಗಾರರು ಸೇರಿದಂತೆ ಹಲವರನ್ನು ಅಪಘಾತ ವಿಮಾ ಯೋಜನೆಗೆ ವ್ಯಾಪ್ತಿಗೆ ಇಲ್ಲಿ ತರಲಾಗಿದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ನೋಡ್ಬೋದು, ಶಾಲಾ ಮಕ್ಕಳಿಗೆ ವಿಮೆ ಅಂದರೆ ನೋಡಿ, ಇಲ್ಲಿ 1ರಿಂದ 12ನೇ ತರಗತಿಯವರೆಗಿನ ಶಾಲಾ ಮಕ್ಕಳಿಗೂ ಕೂಡ ಇಲ್ಲಿ ಜೀವ ವಿಮೆ ಅಥವಾ ಅಪಘಾತ ವಿಮೆ ನೀಡುವ ಒಂದು ಯೋಜನೆಯನ್ನು ಘೋಷಣೆ ಮಾಡಿದ್ದೇವೆ ಅಂತ ಇಲ್ಲಿ ಪ್ರಥಮ ಬಾರಿಗೆ ಇಲ್ಲಿ ಕೇರಳ ಇಲ್ಲಿ ಹೆಸರನ್ನು ಮಾಡಿಕೊಂಡಿದೆ. ಮತ್ತು ಬಜೆಟ್ ಮಂಡಿಸಿದವರು ಯಾರು ಅಂತ ನೋಡೋದಾದರೆ ಹಣಕಾಸು ಸಚಿವ ಇಲ್ಲಿ KN ಬಾಲಗೋಪಾಲ್ ಅವರು 2026-27ನೇ ಸಾಲಿನ ಬಜೆಟನ್ನು ಇಲ್ಲಿ ಮಂಡನೆ ಮಾಡಿದ್ದಾರೆ. ಮತ್ತು ಸರ್ಕಾರದ ಒತ್ತು ನೋಡ್ಬೋದು, CM ಪಿಣರಾಯಿ ವಿಜಯನ್ ನೇತೃತ್ವದ ಸರ್ಕಾರವು ಅಸಂಘಟಿತ ವಲಯದ ಕಾರ್ಮಿಕರ ಒಂದು ಕಲ್ಯಾಣಕ್ಕೆ ವಿಶೇಷ ಒತ್ತನ್ನು ನೀಡಿದೆ ಅಂತ ಇಲ್ಲಿ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ನೆಕ್ಸ್ಟು 3ನೇ ಒಂದು ಆರ್ಟಿಕಲ್ ನೋಡಿ, ಭದ್ರಾ ಮೇಲ್ದಂಡೆ. ಈ ಒಂದು ಬಜೆಟ್ನಲ್ಲಿ ಕರ್ನಾಟಕಕ್ಕೆ ಏನೇನು ಸಿಗುತ್ತೆ ಅಂತ ನಾನು ಹೇಳಿದೆ. ಅದರಲ್ಲಿ ಮೇಕೆದಾಟು ಯೋಜನೆ, ಭದ್ರಾ ಮೇಲ್ದಂಡೆ ಯೋಜನೆ, ಇದಕ್ಕೆ ಮತ್ತು ಕೃಷ್ಣಾ ಮೇಲ್ದಂಡೆ ಯೋಜನೆ, ಇದರ ಬಗ್ಗೆ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ನೋಡೋಣ. ನೋಡಿ, ಭದ್ರಾ ಮೇಲ್ದಂಡೆ ಯೋಜನೆ ನೋಡಿ, ಈ ಒಂದು ಯೋಜನೆ ಏನಿದೆ, ಚಿಕ್ಕಮಗಳೂರು, ಚಿತ್ರದುರ್ಗ, ದಾವಣಗೆರೆ ಮತ್ತು ತುಮಕೂರು ಜಿಲ್ಲೆಗಳ ಒಂದು ಬರಪೀಡಿತ ಪ್ರದೇಶಗಳಿಗೆ ಸೂಕ್ಷ್ಮ ನೀರಾವರಿ ಮೂಲಕ ನೀರು ಒದಗಿಸುವ ಗುರಿಯನ್ನು ಈ ಒಂದು ಯೋಜನೆ ಹೊಂದಿದೆ. ಮತ್ತು 2020ರಲ್ಲಿ ಕೇಂದ್ರ ಸರ್ಕಾರವು ಈ ಒಂದು ಯೋಜನೆಗೆ ರಾಷ್ಟ್ರೀಯ ಯೋಜನೆ ಸ್ಥಾನಮಾನವನ್ನು ನೀಡಿದೆ. ಇದರಿಂದ ಕೇಂದ್ರದಿಂದ 60% ಅನುದಾನ ಇಲ್ಲಿ ನಿರೀಕ್ಷೆ ಮಾಡಲಾಗಿದೆ. ಆದಾಗ್ಯೂ ಕೂಡ ಕೇಂದ್ರ ಸರ್ಕಾರವು ಇತ್ತೀಚೆಗೆ ಲೋಕಸಭೆಯಲ್ಲಿ ಈ ಒಂದು ಯೋಜನೆ ರಾಷ್ಟ್ರೀಯ ಯೋಜನೆ ಅಲ್ಲ ಅಂತ ಕೂಡ ಹೇಳಿದೆ. ಇದು ಕೇಂದ್ರದ ಹಿಂದಿನ ಭರವಸೆಗೆ ವಿರುದ್ಧ ಆಗಿದೆ ಅಂತ ಇಲ್ಲಿ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಈ ಯೋಜನೆ ಅಡಿಯಲ್ಲಿ ಅಂದರೆ ಭದ್ರಾ ಮೇಲ್ದಂಡೆ ಯೋಜನೆ ಅಡಿಯಲ್ಲಿ 367 ಕೆರೆಗಳಿಗೆ ನೀರು ತುಂಬಿಸಿ ಅಂತರ್ಜಲ ಮಟ್ಟ ಹೆಚ್ಚಿಸುವ ಗುರಿಯನ್ನು ಕೂಡ ಇಲ್ಲಿ ಹೆಚ್ಚಿಸಿರ್ತಕ್ಕಂಥದ್ದು ಇಲ್ಲಿ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ನೋಡಿ, ಈಗಾಗಲೇ ಹೇಳಿದೆ 367 ಕೆರೆಗಳಿಗೆ ನೀರು ತುಂಬಿಸಿ ಅಂತರ್ಜಲ ಮಟ್ಟ ಹೆಚ್ಚಿಸುವ ಗುರಿಯೂ ಕೂಡ ಈ ಒಂದು ಯೋಜನೆ ಅಡಿಯಲ್ಲಿ ಇದೆ ಅಂತ ಇಲ್ಲಿ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಇದನ್ನು ಕೂಡ ನೋಡಬಹುದು. ನೆಕ್ಸ್ಟ್ ಇಲ್ಲಿ ಕೃಷ್ಣಾ ಮೇಲ್ದಂಡೆ ಯೋಜನೆಗೆ ಸಂಬಂಧಪಟ್ಟಂತೆ ಹಂತ 3ರಲ್ಲಿ ಏನು ಸಿಗುತ್ತೆ ಅಂತ ನೋಡಿ. ಈ ಒಂದು ಕೃಷ್ಣಾ ನದಿಯ ನ್ಯಾಯಾಧೀಕರಣ 2ರ ತೀರ್ಪಿನ ಅನ್ವಯ ಕರ್ನಾಟಕಕ್ಕೆ ಹಂಚಿಕೆಯಾದ 330 TMC ನೀರನ್ನು ಬಳಸಿಕೊಳ್ಳಲು ಉದ್ದೇಶ ಮಾಡಿಕೊಂಡಿದ್ದಾರೆ. ಸುಮಾರು 70,000 ಕೋಟಿ ವೆಚ್ಚದ ಈ ಯೋಜನೆ ಅಡಿಯಲ್ಲಿ ಆಲಮಟ್ಟಿ ಜಲಾಶಯದ ಎತ್ತರವನ್ನು 519.6 ಮೀಟರ್ನಿಂದ 524.256 ಮೀಟರ್ಗೆ ಇಲ್ಲಿ ಹೆಚ್ಚಿಸಲಾಗಿದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್
ಮೂರನೇದು, ಇದರಿಂದ 5.94 ಲಕ್ಷ ಹೆಕ್ಟೇರ್ ಪ್ರದೇಶದಕ್ಕೆ ಒಂದು ಇಲ್ಲಿ ನೀರಾವರಿ ಸೌಲಭ್ಯ ಸಿಗಲಿದ್ದು ಸುಮಾರು 75,000ಕ್ಕೂ ಅಧಿಕ ಎಕರೆಗೂ ಇಲ್ಲಿ ಹೆಚ್ಚು ಜಮೀನು ಮುಳುಗಡೆಯಾಗುವ ಒಂದು ಸಾಧ್ಯತೆ ಇದೆ ಅಂತ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಮತ್ತು ಮುಳುಗಡೆ ಬಾಧಿತ ಜಮೀನಿಗೆ ಪರಿಹಾರ ನೀಡಲು ರಾಜ್ಯ ಸಚಿವ ಸಂಪುಟ ಅನುಮೋದನೆ ನೀಡಿದ್ದು, ನೀರಾವರಿ ಜಮೀನಿಗೆ ಪ್ರತಿ ಎಕರೆಗೆ 40 ಲಕ್ಷ, ಒಣಭೂಮಿಗೆ 30 ಲಕ್ಷ ಪರಿಹಾರ ನಿಗದಿಪಡಿಸಲಾಗಿದೆ ಅಂತ ಇಲ್ಲಿ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಕೊನೆಯದಾಗಿ ಇಲ್ಲಿ ನೋಡಿ, ಕರ್ನಾಟಕದ ಪ್ರಸ್ತುತ ವಿತ್ತ ಸಚಿವರು ಯಾರು ಅಂತ ಕೇಳಿದೆ. ಈಗಾಗಲೇ ಸಿದ್ದರಾಮಯ್ಯ ಅವರು ಇದಕ್ಕೆ ಇರ್ತಾರೆ. ಮತ್ತು ಕೊನೆಯದಾಗಿ ಇನ್ನೊಂದು ಏನಪ್ಪ ಅಂತಂದರೆ ನೌಕಾದಳಕ್ಕೆ ಸಂಬಂಧಪಟ್ಟಂತೆ ನೋಡಿ, ಅದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಕೊಟ್ಟಿದ್ದಾರೆ. ದೆಹಲಿಯ ಕರ್ತವ್ಯ ಪಥದಲ್ಲಿ ನಡೆದ ಗಣರಾಜ್ಯೋತ್ಸವ ಪರೇಡ್ನಲ್ಲಿ ಅತ್ಯುತ್ತಮ ಪಥಸಂಚಲನೆ ಮಾಡಿದ ತುಕಡಿ ಅಂತ ಇಲ್ಲಿ ಪ್ರಥಮ ಸ್ಥಾನ ಗಳಿಸಿರ್ತಕ್ಕಂಥ ಒಂದು ಭಾರತೀಯ ನೌಕಾದಳ ಆಗಿರ್ತಕ್ಕಂಥದ್ದು. ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶದ ಒಂದು ಸ್ತಬ್ಧಚಿತ್ರ ಏನಿದೆ ಅದರ ವಿಭಾಗದಲ್ಲಿ ಪ್ರಥಮ ಸ್ಥಾನ ಮಹಾರಾಷ್ಟ್ರದ ಗಣೇಶೋತ್ಸವ ಕಲ್ಪನೆಯ ಸ್ತಬ್ಧಚಿತ್ರ. ನೆಕ್ಸ್ಟು 2ನೇ ಸ್ಥಾನ ಜಮ್ಮು ಕಾಶ್ಮೀರ, 3ನೇ ಸ್ಥಾನ ಇಲ್ಲಿ, ತೃತೀಯ ಸ್ಥಾನ ಕೇರಳ. ನೆಕ್ಸ್ಟ್ ಇಲಾಖೆ ವಿಭಾಗ ನೋಡಬಹುದು. ಸಂಸ್ಕೃತಿ ಸಚಿವಾಲಯದ ವಂದೇ ಮಾತರಂಗೆ 150 ವರ್ಷ ತುಂಬಿದ ಪರಿಕಲ್ಪನೆಯ ಸ್ತಬ್ಧಚಿತ್ರ ಇಲ್ಲಿ ಪ್ರಥಮ ಸ್ಥಾನ ಇಲ್ಲಿ ಗಳಿಸಿದಂತೆ ಇಲ್ಲಿ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ಪರೇಡ್ನಲ್ಲಿ ನೋಡೋದಾದರೆ ನೌಕಾಪಡೆ ಇಲ್ಲಿ ಪ್ರಥಮ ಸ್ಥಾನ ಗಳಿಸಿರ್ತಕ್ಕಂಥದ್ದು. ನೋಡಿ, ಇವಾಗಿದ್ದು ಇವತ್ತಿನ ಒಂದು ಪ್ರಚಲಿತ ಘಟನೆಗಳು. ಇವತ್ತಿನ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತೇನೆ. ಜೈ ಹಿಂದ್, ವಂದೇ ಮಾತರಂ.